ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡೋದಕ್ಕೆ ಈಗ ಆರ್ಡರ್ ಆಗಿದೆ. ನಾಳೆಯಿಂದ ಜಾರಿ ಆಗ್ತದೆ. ಇತರ ಸನ್ನಿವೇಶಕ್ಕೆ ಯಾವ ರೀತಿ ಮಾಕ್ ಪಹಲ್ಗಾಮ್ನಲ್ಲಿ ನಡೆದಂಥ ದುರ್ಘಟನೆ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಅದನ್ನು ಖಂಡನೆ ಮಾಡಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪಹಲ್ಗಾಮ್ ಘಟನೆಯ ನಂತರದಲ್ಲಿ ಪಾಕಿಸ್ತಾನ ಒಂದು ರೀತಿ ಏಕಾಂಗಿ ಆಗಿದೆ. ಭಾರತದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದ್ರು ಒಂದು ಗಟ್ಟಿ ನಿರ್ಣಯವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು, ನರೇಂದ್ರ ಮೋದಿಜಿಯವರು ತೆಗೆದುಕೊಳ್ಬೇಕು. ಯಾವ ಉಗ್ರಗಾಮಿಗಳು ಇದರಿಂದ ಇದ್ದಾರೆ ಮತ್ತೆ ಯಾವ ದೇಶದವರು ಇದ್ರು ಕೂಡ ಅದರ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಅಪೇಕ್ಷೆ ಎಲ್ರದ್ದು ಕೂಡ ಇದೆ. ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ, ಯಾವ ದುಷ್ಟ ಶಕ್ತಿಗಳು ಇದರಿಂದ ಇದ್ದಾರೆ ಅಂತ ದುಷ್ಟ ಶಕ್ತಿಗಳ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು. ಇಂಥ ಸಂದರ್ಭದಲ್ಲಿ ಈಗ ನಿನ್ನೆ ದಿನ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಈ ರೀತಿ ಒಂದು ಡ್ರಿಲ್ ಆಗಬೇಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಯಾವುದೇ ನಿರ್ಧಾರವನ್ನು ಕೈಗೊಂಡ್ರು ಸಹ ಪ್ರಧಾನಮಂತ್ರಿಗಳು ಈ ನಿಟ್ಟಿನಲ್ಲಿ ನಾವು ಭಾರತೀಯರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲಿಸ್ತೇವೆ, ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತೇವೆ ಅನ್ನೋ ವಾತಾವರಣ ಈಗಾಗಲೇ ದೇಶದಲ್ಲಿ ನಿರ್ಮಾಣ ಆಗಿದೆ. ನಾವು ಸ್ವಾಗತ ಮಾಡ್ತೇವೆ. ಸುಹಾಸ್ ಶೆಟ್ಟಿ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ, ಅದು ಬಿಜೆಪಿ ಅವರಲ್ಲೇ ರೌಡಿ ಶೀಟ್ ಓಪನ್ ಮಾಡಿರೋದು ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಾಗ ಅನ್ನುವಂಥ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಂಡು ಒಂದ್ ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನಡೀತಾ ಇದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅಥವಾ ರಾಜ್ಯದಲ್ಲಿ ವಾತಾವರಣ ತಿಳಿಯಾಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿ ಹಾಡು ಹಗಲಿನಲ್ಲೇ ರಾಜ್ಯದಲ್ಲಿ ಇವತ್ತು ಬರ್ಬರ ಹತ್ಯೆಗಳು ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ಮಂಗಳೂರಿನಲ್ಲೂ ಕೂಡ ಅವತ್ತು ಸಂಜೆ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ಬರು ಕೂಡ ಇವತ್ತು ಬೆಚ್ಚ ಬಿದ್ದಿದ್ದಾರೆ. ಇವತ್ತು ಅಂದ್ರೆ ಕರ್ನಾಟಕ ರಾಜ್ಯ ಇವತ್ತು ಒಂದು ರೀತಿ ರಣರಂಗ ಆಗ್ತಾ ಇದೆ. ಕೊಲೆಗಳು ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಬಿಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ. ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು, ಹುಬ್ಳಿನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಪೊಲೀಸ್ ಸ್ಟೇಷನ್ ನುಗ್ಗಿ ಯಾವ ರೀತಿ ದಾಂಧಲೆ ಮಾಡ್ತಿದ್ದಾರೆ, ಪೊಲೀಸರು ಕೂಡ ಇವತ್ತು ಧೈರ್ಯ ಕಳೆಯುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ಹದಗೆಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಂತ್ರಿಗಳು ಈ ರೀತಿ ಬೇಜವಾಬ್ದಾರಿಯಿಂದ ಹೇಳಿಕೆನ ಕೊಡೋದನ್ನ ಬಿಟ್ಟು, ಯಾವ ದೇಶದ್ರೋಹಿಗಳು ಈ ರೀತಿ ಸುಹಾಸನ್ನ ಬರಬರ ಹತ್ಯೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವ್ರ ವಿರುದ್ಧ ಯಾವ ರೀತಿ ಕ್ರಮನ ಕೈಗೊಳ್ತಾರೆ ಅಂತೇಳಿ ರಾಜ್ಯ ಜನ ನೋಡ್ತಾ ಇದ್ರು. ಆ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಿ. ಈ ರೀತಿ ಬೆಂಕಿ ಹತ್ತಕ್ಕಂಥ ಕೆಲಸನ ಮಾಡೋದು ಬಿಡಬೇಕು ಈಗಲಾದ್ರೂ ಕೂಡ. ಮಾಕ್ ಡ್ರಿಲ್ ಕೂಡ ನಡೀತದೆ. ನಮ್ಮ ಜನಾಕ್ರೋಶ ಯಾತ್ರೆ ನಾಳೆ ಕೋಲಾರದಲ್ಲಿ ಪ್ರಾರಂಭ ಆಗಿ 9ನೇ ತಾರೀಕು ತುಮಕೂರು ಮತ್ತು ಚಿತ್ರದುರ್ಗ, ಅದಾದಮೇಲೆ ಬಳ್ಳಾರಿ ಹೊಸಪೇಟೆನಲ್ಲೂ ಕೂಡ ಆಗ್ತದೆ. ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡು 11ನೇ ತಾರೀಕು ನಾವು ಹುಬ್ಬಳ್ಳಿನಲ್ಲಿ ಅಲ್ಲಿ ಸಮಾರೋಪ ಇರ್ತದೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಮತ್ತು ಕೇಂದ್ರದ ಪ್ರಮುಖರು ಕೂಡ ಬರುವಂಥ ಸಾಧ್ಯತೆಗಳಿವೆ.